ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಏಬಲ್ ಟು ವರ್ಡ್ಸ್ನ ಹೇಗೆ ನಾವು ಸೆಂಟೆನ್ಸ್ಗಳಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡಬೇಕು ಆ್ಯಂಡ್ ನೀವೇನು ಮಿಸ್ಟೇಕ್ಸ್ ಮಾಡ್ತೀರಾ ಅನ್ನೋದನ್ನು. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ. ಆ್ಯಂಡ್ ನೀವು ಲಾಸ್ಟ್ ಕ್ಲಾಸ್ ಕೂಡ ನೋಡಿರಬೇಕು, ಅದ್ರ ಹಿಂದಿನ ಕ್ಲಾಸ್ ಕೂಡ ನೋಡಿರಬೇಕು, ಆಗಲೇ ಅರ್ಥ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಏಬಲ್ ಟುನ ಪ್ರಾಪರಾಗಿ ಹೇಗೆ ಯೂಸ್ ಮಾಡಬೇಕು. ಆ್ಯಂಡ್ ಕ್ಯಾನ್ ಮತ್ತು ಏಬಲ್ ಟು ಸೇಮ್ ಮೀನಿಂಗ್ ಕೊಡುತ್ತೆ, ಮತ್ತು ಏನು ಡಿಫ್ರೆನ್ಸ್, ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಜೊತೆನೂ ಏಬಲ್ ಟುನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತುಂಬ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಇಂಪಾರ್ಟೆಂಟ್. ನೋಡಾದಮೇಲೆ ಇನ್ನೊಂದು ಸರಿ ನೋಡೋವಾಗ ನೋಟ್ಸ್ ಬರ್ಕೊಳ್ಳಿ ಆ್ಯಂಡ್ ನಿಮ್ಮದೇ ಓನ್ ಸೆಂಟೆನ್ಸಸ್ನ ಮಾಡಿ. ಓನ್ ಸೆಂಟೆನ್ಸಸ್ ಹೇಗೆ ಮಾಡಬೇಕು, ಜಸ್ಟ್ ವರ್ಬ್ನ ರೀಪ್ಲೇಸ್ ಮಾಡಿ. ಈಗ ಆಲ್ರೆಡಿ ನಾನು 600 ವರ್ಬ್ ಲಿಸ್ಟ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ PDF ಫೈಲ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಅಲ್ಲಿಂದ ಸಿಗುತ್ತೆ ನಿಮಗೆ, ರೈಟ್? ಸೊ ಲೆಟ್ ಸ್ಟಾರ್ಟ್. ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಕಲ್ತಿದ್ವಿ ಬಿ ಸಪೋಸ್ಡ್ ಟು, ಆ್ಯಂಡ್ ಈ ಕ್ಲಾಸ್ನಲ್ಲಿ ಕಲಿತಾ ಇದ್ದೀವಿ ಬಿ ಏಬಲ್ ಟು. ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಯೂಸ್ ಟು ಟಾಕ್ ಅಬೌಟ್ ಎಬಿಲಿಟೀಸ್ ಟು ಡೂ ಸಮಥಿಂಗ್. ಅಂದರೆ ಯಾರಿಗೆ ಏನು ಕೆಲಸ ಮಾಡೋಕ್ಕಾಗುತ್ತೆ, ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ, ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಮಾತಾಡ್ತೀವಿ. ಸೊ ಇದರ ಸ್ಟ್ರಕ್ಚರ್ ಕೂಡ ಸೇಮ್ ಇರುತ್ತೆ. ಬಿ ಫಾರ್ಮ್ಸ್ ಮುಂದೆನೇ ಏಬಲ್ ಟು ಬರಬೇಕು. ಏಬಲ್ ಟು ಸ್ಪೆಲ್ಲಿಂಗ್ ಯಾವಾಗಲೂ ಚೇಂಜ್ ಆಗೋದಿಲ್ಲ. ಆ್ಯಂಡ್ ಅದ್ರ ಮುಂದೆ ಪ್ರೆಸೆಂಟ್ ವರ್ಬೇ ಇರಬೇಕು. ಪ್ರೆಸೆಂಟ್ ವರ್ಬ್ ಕೂಡ ಯಾವಾಗಲೂ ಚೇಂಜ್ ಆಗೋದಿಲ್ಲ. ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಬರೆದಾಗ, ಬೇರೆ ಫಾರ್ಮ್ಸ್ಗೆ ಚೇಂಜ್ ಮಾಡಿದಾಗ ಎಲ್ಲೂ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಏಬಲ್ ಟುದು ಪ್ರೆಸೆಂಟ್ ವರ್ಬ್ದು. ಬಿ ಫಾರ್ಮ್ ಚೇಂಜ್ ಆಗುತ್ತೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ಗೆ ಚೇಂಜ್ ಮಾಡಿದಾಗ, ರೈಟ್? ಫಾರ್ ಎಕ್ಸಾಂಪಲ್, ಐ ಆಮ್ ಏಬಲ್ ಟು ಡೂ ಇಟ್. ನೋಡಿ, ಸ್ಟ್ರಕ್ಚರ್ ಗೊತ್ತಾಗ್ತಿದೆಯಾ? ಇದೇ ಸ್ಟ್ರಕ್ಚರ್ ಮುಂದೆ ನಾನು ಫಾಲೋ ಮಾಡ್ತೀನಿ. ಸಬ್ಜೆಕ್ಟ್ ಚೇಂಜ್ ಆದರೆ ಬಿ ಫಾರ್ಮ್ ಚೇಂಜ್ ಆಗುತ್ತೆ. ಇವೆಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಮತ್ತೇನು ಡೀಟೇಲಾಗಿ ಹೇಳ್ತಿಲ್ಲ. ಆ್ಯಂಡ್ ಇದರ ಅರ್ಥ ಏನೋ, ನನಗಿದು ಮಾಡಲು ಆಗುತ್ತೆ ಅಂತ ನೀವು ಹೇಳ್ತಿರ್ತೀರಲ್ವ, ಅವಾಗ ಈ ಥರ ಹೇಳಬೇಕು. ಐ ಆಮ್ ಏಬಲ್ ಟು ಡೂ ಇಟ್ ಅಂದರೆ ಸಾಧ್ಯ ಇದೆ, ನನಗೆ ಎಬಿಲಿಟಿ ಇದೆ ಅಂತ ಹೇಳ್ತಾರೆ. ನೆಗೆಟಿವ್ ಅಂದರೆ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್ ಅಂತ ಹೇಳಿ. ಓಕೆ, ಈಗ ನೋಡಿ ಡಿಫ್ರೆನ್ಸ್. ಐ ಕ್ಯಾನ್ ಡೂ ಇಟ್, ಐ ಆಮ್ ಏಬಲ್ ಟು ಡೂ ಇಟ್ ಎರಡೂ ಕೂಡ ಸೇಮ್ ಸೆಂಟೆನ್ಸ್. ಮೀನಿಂಗ್ನಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ನನಗಿದು ಮಾಡಲು ಆಗುತ್ತದೆ, ಸಾಧ್ಯವಿದೆ ಅನ್ನೋದೇ. ಐ ಕ್ಯಾನ್ ಡೂ ಇಟ್ ಅನ್ನೋದು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಇನ್ಫಾರ್ಮಲ್ ಆಗಿ ತುಂಬ ಕಾಮನ್. ಶಾರ್ಟಾಗಿ ಫಾಸ್ಟಾಗಿ ಮಾತಾಡುವಾಗ ಅದನ್ನು ಯೂಸ್ ಮಾಡ್ಬೋದು. ಐ ಆಮ್ ಏಬಲ್ ಟು ಡೂ ಇಟ್ ಅನ್ನೋದು ಕ್ಯಾನ್ಗಿಂತ ಫಾರ್ಮಲ್, ರೈಟ್? ಇನ್ನೊಂದು ಡಿಫ್ರೆನ್ಸ್ ಇದೆ. ತುಂಬ ಸರಿ ಕ್ಯಾನ್ ಯೂಸ್ ಮಾಡೋಕ್ಕಾಗದೇ ಇರೋ ಜಾಗದಲ್ಲಿ ನಾವು ಏಬಲ್ ಟು ಯೂಸ್ ಮಾಡ್ತೀವಿ. ಎಲ್ಲಿ ಮುಂದಕ್ಕೆ ನೋಡ್ತಾ ಹೋಗಿ, ನಾನು ಎಕ್ಸಾಂಪಲ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ, ರೈಟ್? ಸೊ ಮೀನಿಂಗ್ನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ರೈಟ್? ಐ ಕ್ಯಾನ್ ಡೂ, ಐ ಕಾಂಟ್ ಡೂ, ಕ್ಯಾನ್ ಐ ಡೂ, ಐ ಆಮ್ ಏಬಲ್ ಟು ಡೂ, ಐ ಆಮ್ ನಾಟ್ ಏಬಲ್ ಟು ಡೂ, ಆಮ್ ಐ ಏಬಲ್ ಟು ಡೂ. ಸೇಮ್ ಇದೆ, ಮೀನಿಂಗ್ನಲ್ಲಿ ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ಏಬಲ್ ಟು ಅನ್ನೋದು ಕ್ಯಾನ್ಗಿಂತ ಫಾರ್ಮಲ್ ಇದೆ. ಆ್ಯಂಡ್ ಕ್ಯಾನ್ನ ಎಲ್ಲಿ ಯೂಸ್ ಮಾಡೋಕ್ಕಾಗಲ್ಲೋ ಅಲ್ಲಿ ಏಬಲ್ ಟುನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಲ್ಲ? ಆ್ಯಂಡ್ ತುಂಬ ಜನ ನೀವು ಮಾಡೋ ಮಿಸ್ಟೇಕ್ ಏನು ಅಂದರೆ ಇದು, ಕ್ಯಾನ್ ಮತ್ತು ಏಬಲ್ನ ಮಿಕ್ಸ್ ಮಾಡ್ತಾರೆ. ಐ ಕ್ಯಾನ್ ಏಬಲ್ ಟು ಡೂ ಇಟ್ ಅಂತ. ಇದು ಆ್ಯಬ್ಸಲ್ಯೂಟ್ಲಿ ರಾಂಗ್. ನಾನೇನು ಹೇಳಿದೆ ಇಲ್ಲಿ, ಐ ಕ್ಯಾನ್ ಡೂ ಅಂತನಾದರೂ ಹೇಳಬೇಕು, ಐ ಆಮ್ ಏಬಲ್ ಟು ಡೂ ಅಂತನಾದರೂ ಹೇಳಬೇಕು, ರೈಟ್? ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿ, ಇವೆರಡನ್ನೂ ಮಿಕ್ಸ್ ಮಾಡಿ ಈ ಥರ ಬರೆದ್ರೆ ರಾಂಗ್, ಬರಿಬೇಡಿ ಯಾವತ್ತು, ಗೊತ್ತಾಯ್ತಲ್ಲ? ಆ್ಯಂಡ್ ಐ ಕಾಂಟ್ ಏಬಲ್ ಟು ಸ್ಪೀಕ್, ಇದು ಕೂಡ ರಾಂಗ್. ಯಾಕಂದ್ರೆ ನಾನು ತುಂಬ ಜನ ಈ ಥರ ಮಿಸ್ಟೇಕ್ ಮಾಡೋದು ನೋಡಿದ್ದೀನಿ. ಆ್ಯಂಡ್ ಬರೀ ವಿಲ್ ಜೊತೆ ಯಾವತ್ತು ಏಬಲ್ ಟು ಬರಲ್ಲ, ವಿಲ್ ಬಿ ಜೊತೆ ಬರುತ್ತೆ, ಇದು ಕೂಡ ರಾಂಗು. ಫ್ಯೂಚರ್ ಹೇಳಬೇಕಲ್ವಾ ವಿಲ್ ಜೊತೆ? ನೋ, ಫ್ಯೂಚರ್ನಲ್ಲಿ ವಿಲ್ ಬಿ ಬರಬೇಕಲ್ವಾ, ಶಿ ವಿಲ್ ಬಿ ಏಬಲ್ ಟು, ಅದು ಕರೆಕ್ಟ್, ರೈಟ್? ಸೊ ಎಲ್ಲ ಸ್ಟ್ರಕ್ಚರ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈಗ ನೀವೊಂದು 2 minutes ವಿಡಿಯೋನ ಪಾಸ್ ಮಾಡಿ ನಿಧಾನಕ್ಕೆ ಓದಿ ಎಲ್ಲ. ಸೊ ಮಾಡಿದ್ರಾ? ನೀವು ತುಂಬ ಜನ ಮಾಡೇ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ. ನಿಮಗೆ ಮುಂದಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ನನಗೆ ಯಾಕೆ ಸೆಂಟೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ನಂಗೆ ಮಾತಾಡೋಕ್ಕೆ ಬರ್ತಿಲ್ಲ, ಯಾಕೆಂದರೆ ನೀವು ಹೇಳೋದೆಲ್ಲನೂ ಫಾಲೋ ಮಾಡಲ್ಲ. ಸೊ ಜಸ್ಟ್ ಪಾಸ್ ಮಾಡಿ ಒಂದು ಸರಿ ಓದ್ಬೇಡಿ, ಸ್ಟ್ರಕ್ಚರ್ ನೋಡಿ ವರ್ಡ್ಸ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಓಕೆ, ನೋಡಿ ಎಕ್ಸಾಂಪಲ್ಸ್. ಐ ಆಮ್ ಏಬಲ್ ಟು ಕಮ್ ಟುಡೇ. ಸೊ ಸ್ಟ್ರಕ್ಚರ್ ಫಾಲೋ ಆಗ್ತಿದೆಯಾ? ಪಿ ಫಾರ್ಮ್, ಏಬಲ್ ಟು, ಕಮ್. ಸೊ ಯಾವತ್ತು ಏಬಲ್ ಟು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಅದ್ರ ಮುಂದೆ ಇರೋ ಬೇಸ್ ವರ್ಬ್ ಯಾವತ್ತು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ. ಐ ಆಮ್ ಏಬಲ್ ಟು ಕಮ್ ಟುಡೇ ಅಂದರೆ ನನಗಿವತ್ತು ಬರಲು ಆಗುತ್ತದೆ, ನನಗಿವತ್ತು ಬರಲು ಸಾಧ್ಯವಿದೆ ಅಂತ ಹೇಳಿ. ನೆಗೆಟಿವ್ ಅಂದರೆ ಐ ಆಮ್ ನಾಟ್ ಏಬಲ್ ಟು ಕಮ್ ಟುಡೇ, ನನಗಿವತ್ತು ಬರೋದಕ್ಕೆ ಆಗೋದಿಲ್ಲ ಅಂತ ನೀವು ಹೇಳೋ ಕಡೆ ಎಲ್ಲ ಹೇಳಿ ಅಷ್ಟೇ. ಎಸ್, ಇದನ್ನು ಐ ಕ್ಯಾನ್ ಕಮ್ ಟುಡೇ, ಐ ಕಾಂಟ್ ಕಮ್ ಟುಡೇ ಅಂತಾನೂ ಹೇಳ್ಬೋದು, ರೈಟ್? ದ ಬೇಬಿ ಈಸ್ ಏಬಲ್ ಟು ಈಟ್ ನಾವು, ಬೇಬಿಗೆ ಈಗ ತಿನ್ನೋದಕ್ಕೆ ಬರುತ್ತೆ. ಸೊ ಕನ್ನಡ ಟ್ರಾನ್ಸ್ಲೇಷನ್ ನಾನು ಹೇಗೆ ಕೊಡ್ತೀನಿ ಅಂದರೆ, ನಾವು ಡೈಲಿ ಲೈಫ್ನಲ್ಲಿ ಮಾತಾಡೋ ಥರನೇ ಕೊಡ್ತೀನಿ. ಕೆಲವು ಕಡೆ ಇಂಗ್ಲೀಷ್ ವರ್ಡ್ನ ಆ್ಯಸ್ ಇಟ್ ಈಸ್ ಇಡ್ತೀನಿ, ನಾವು ಹೇಗೆ ಮಾತಾಡ್ತೀವೋ ಅದೇ ಥರನೇ ಇಡ್ತೀನಿ, ಯಾಕೆಂದರೆ ನಿಮಗೆ ರಿಲೇಟ್ ಮಾಡ್ಕೊಳ್ಳೋಕೆ ಈಸಿ ಇರಲಿ ಅಂತ, ರೈಟ್?
ಸೊ ನಾನು ಪ್ರತಿ ಇಂಗ್ಲೀಷ್ ವರ್ಡ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರಲ್ಲ, ಅದರ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿರ್ತೀನಿ. ಬಟ್ ಪ್ರತಿ ವರ್ಡ್ ಇದೆಯಾ ಚೆಕ್ ಮಾಡೋಕೆ ಹೋಗ್ಬಿಡಿ, ಮೀನಿಂಗ್ ನೋಡ್ಕೊಳ್ಳಿ. ಯು ಆರ್ ಏಬಲ್ ಟು ಡೂ ಎನಿಥಿಂಗ್. ನಿನಗೇನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವ್ ಐ ಆಮ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್. ನನಗೀಗ ಇಂಗ್ಲೀಷ್ ಮಾತಾಡೋದಕ್ಕೆ ಬರುತ್ತೆ, ಎರಡೂ ಕೂಡ ಬರ್ತಾ ಇದೆ, ಬರುತ್ತೆ. ಮೈ ಕಿಡ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಶಿ ಈಸ್ ಏಬಲ್ ಟು ಅಟೆಂಡ್ ದ ಮೀಟಿಂಗ್. ಸಾರಿ, ಐ ಆಮ್ ನಾಟ್ ಏಬಲ್ ಟು ಹೆಲ್ಪ್ ಯು ನಾವ್. ಏಬಲ್, ನಾಟ್ ಏಬಲ್ ಫಾರ್ಮಲ್ ಅಷ್ಟೇ ಅಲ್ಲ, ಪೊಲೈಟ್ ಆಗೂ ಕೂಡ ಸೌಂಡ್ ಮಾಡುತ್ತೆ, ರೈಟ್? ಕಂಪ್ಯೂಟರ್ ಈಸ್ ಏಬಲ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಆಪರೇಷನ್ಸ್, ರೈಟ್? ಹಿ ಇಸಂಟ್ ಏಬಲ್ ಟು ರೀಡ್. ಅವನಿಗೆ ಓದೋದಕ್ಕೆ ಆಗುತ್ತಿಲ್ಲ, ಸಾಧ್ಯ ಆಗ್ತಾ ಇಲ್ಲ, ಅಥವಾ ಬರೋದೇ ಇಲ್ಲ. ಎಲ್ಲ ಮೀನಿಂಗ್ ಕೊಡುತ್ತೆ ಇದು. ಈಗ ನೀವು ಅವ್ರಿಗೆ ಏನಾದರೂ ಬುಕ್ ಕೊಟ್ಟಿದ್ದೀರಾ ಓದು ಅಂತ, ಅವನಿಗೆ ಆಗ್ತಾ ಇಲ್ಲ ಓದೋಕ್ಕೆ ಅಂದರೆ ಪ್ರೆಸೆಂಟ್ನಲ್ಲೇ ಕಂಟಿನ್ಯೂಸ್ ಆ್ಯಕ್ಷನ್. ಅವನಿಗೆ ಓದೋದಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ, ಅವಾಗಲೂ ಹೇಳಿ. ಇಲ್ಲ ಅವನಿಗೆ ಓದೋಕ್ಕೆ ಬರೋದೇ ಇಲ್ಲ ಅನ್ನೋವಾಗ್ಲೂ ಹೇಳ್ಬೋದು. ಹಿ ಕಾಂಟ್ ರೀಡ್ ಕೂಡ ಕರೆಕ್ಟ್. ಐ ವೋಂಟ್ ಬಿ ಏಬಲ್ ಟು ಸ್ಲೀಪ್. ಹಾಂ, ಈಗ ನೋಡಿ ಫ್ಯೂಚರ್ ಬಂತು, ಬಿ ಬಂದಿದೆ, ವಿಲ್ ಬಿ ಜೊತೆಗೆ ಬರುತ್ತೆ. ವಿಲ್ ಬಿ, ವಿಲ್ ನಾಟ್ ಬಿ. ವಿಲ್ ನಾಟ್ ಬಿನ ಶಾರ್ಟ್ ಫಾರ್ಮ್, ವೋಂಟ್ ಬಿ. ಸೊ ನೋಡಿ, ಏಬಲ್ ಟು ಅನ್ನೋದು ಯಾವಾಗಲೂ ಬಿ ಫಾರ್ಮ್ ಮುಂದೆನೇ ಬರಬೇಕು. ಅದು ಬೀಯಿಂಗ್ ಕೂಡ ಆಗಿರ್ಬೋದು, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಕೂಡ ಆಗಿರ್ಬೋದು. ಅಲ್ಲೂ ಕೂಡ ಬಿ ಫಾರ್ಮೇ ಇದೆ ಅಲ್ವಾ? ಅಂದರೆ ನನಗೆ ನಿದ್ದೆ ಮಾಡಲು ಆಗೋದಿಲ್ಲ, ಈಗಲ್ಲ ಆಮೇಲೆ, ಯಾಕೆಂದರೆ ನನಗೆ ಹುಷಾರಿಲ್ಲ ಅಥವಾ ಏನೋ ನಾಯ್ಸ್ ಇದೆ, ಮತ್ತೇನೋ ಪ್ರಾಬ್ಲಮ್, ಅದಕ್ಕೋಸ್ಕರ ನನಗಿವತ್ತು ಟುಡೇ ಐ ವೋಂಟ್ ಬಿ ಏಬಲ್ ಟು ಸ್ಲೀಪ್. ಐ ಆಮ್ ನಾಟ್ ಏಬಲ್ ಟು ಫಿಕ್ಸ್ ದಿ ಕಂಪ್ಯೂಟರ್. ದ ಬೇಬಿ ಈಸ್ ನಾಟ್ ಯೆಟ್ ಏಬಲ್ ಟು ವಾಕ್. ಸೊ ನೀವು ಇಂಗ್ಲೀಷ್ ಮೇಲೆ ಸ್ಟ್ರಕ್ಚರ್ನ ಕೂಡ ನೋಡ್ತಾ ಇರಿ, ಹೇಗಿದೆ ಅಂತ, ಏನು ವರ್ಡ್ಸ್ ಎಲ್ಲಿ ಬರ್ತಾ ಇದೆ ಅಂತ. ದ ಬೇಬಿ ಈಸ್ ಏಬಲ್ ಟು ವಾಕ್ ನಾವ್. ವಿ ವೋಂಟ್ ಬಿ ಏಬಲ್ ಟು ಈಟ್ ಆಲ್ ದಿಸ್. ಇಷ್ಟೊಂದೆಲ್ಲ ನಮಗೆ ತಿನ್ನೋದಕ್ಕಾಗೋದಿಲ್ಲ. ಐ ಆಮ್ ಹ್ಯಾಪಿ ಟು ಬಿ. ನೋಡಿ ಇಲ್ಲಿ, ಐ ಆಮ್ ಹ್ಯಾಪಿ ಟು ಬಿ ಗೊತ್ತಾಗ್ತಿದಲ್ವ? ಐ ಆಮ್ ಹ್ಯಾಪಿ ಟು ಬಿ ಏಬಲ್ ಟು ಹೆಲ್ಪ್ ಯು. ನೋಡಿ, ಈ ಥರ ಸೆಂಟೆನ್ಸ್ ಎಲ್ಲ ನೀವು ಒಂದು ಸೆಂಟೆನ್ಸ್ನ ನೋಡಿದ ತಕ್ಷಣ ನಿಮಗೆ ಬಂದ್ಬಿಡಲ್ಲ. ಇದನ್ನು ನೀವು 10 ಡಿಫ್ರೆಂಟ್ ಸೆಂಟೆನ್ಸ್ ನಿಮ್ಮ ಓನ್ ಮಾಡಿ. ಅದು ಪ್ರಾಕ್ಟೀಸ್, ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದ್ದನ್ನು ಓದಿ. ಐ ಆಮ್ ಹ್ಯಾಪಿ ಟು ಬಿ ಏಬಲ್ ಟು ಡ್ಯಾಶ್. ಐ ಆಮ್ ಜಾಗದಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡಿ, ಹೆಲ್ಪ್ ಜಾಗದಲ್ಲಿ ಬೇರೆ ವರ್ಡ್ ಹಾಕಿ, ಆ ಥರ ನೀವು ತುಂಬ ಸೆಂಟೆನ್ಸ್ಗಳನ್ನ ಮಾಡಬೇಕು. ಫೋನಲ್ಲಿ ವಾಯ್ಸ್ ರೆಕಾರ್ಡರ್ ಆನ್ ಮಾಡಿಕೊಂಡು ಇದನ್ನೆಲ್ಲ ಓದಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ ಅದನ್ನು. ಅವಾಗ ನೋಡಿ, ಲಿಸನಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಯು ವೋಂಟ್ ಬಿ ಏಬಲ್ ಟು ಹ್ಯಾಂಡಲ್ ದಿಸ್ ಜಾಬ್. ಯು ವೋಂಟ್ ಬಿ ಏಬಲ್ ಟು ಡೂ ದ್ಯಾಟ್ ವಿದೌಟ್ ಮೀ. ತುಂಬ ಜನ ಬಿಗಿನರ್ಸ್ಗೆ ತುಂಬ ದೊಡ್ಡದಿದೆ ಸೆಂಟೆನ್ಸ್ ಅಂತ ಅನ್ನಿಸ್ತಿರ್ಬೋದು. ಏನು ಇಷ್ಟು ದೊಡ್ಡದಾಗ್ತದೆ, ನಮಗೆ ಅರ್ಥನೇ ಆಗಲ್ಲ ಅಂತ. ನೀವು ನಿಧಾನಕ್ಕೆ ನೋಡ್ಕೊಳ್ಳಿ, ಸ್ಟ್ರಕ್ಚರ್ ಫಾಲೋ ಮಾಡಿ. ನಾ ಹೇಳ್ಕೊಟ್ಟು ಬಿಗಿನಿಂಗ್ನಲ್ಲಿ ಏನು ಹೇಳ್ಕೊಟ್ಟೆ ಆ ಸ್ಟ್ರಕ್ಚರ್ ಇದೆಯಾ ನೋಡಿ. ಯು ವೋಂಟ್ ಬಿ ಏಬಲ್ ಟು ಡೂ ದ್ಯಾಟ್, ಅಲ್ಲಿವರೆಗೂ ಅರ್ಥ ಆಯಿತು. ವಿದೌಟ್ ಮೀ ಕನ್ನಡದಲ್ಲಿ ಏನಿದೆ ನೋಡಿ, ನಾನಿಲ್ದೆ ಅನ್ನೋದು. ಸೊ ಈ ಥರ ಒಂದು 10 ಸೆಂಟೆನ್ಸ್ ಮಾಡಿ. ಬಿಗಿನರ್ಸ್ ಆ ಥರ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಉದ್ದ ಇದೆ ಅಂತ ಅನ್ಕೋಬೇಡಿ, ಈಸಿನೇ ಇದೆ ಅದು. ಹಿ ವಿಲ್ ನೆವರ್ ಬಿ ಏಬಲ್ ಟು ಪ್ಲೇ ಅಗೇನ್. ಅವ್ನಿಗೆ ಇನ್ನೆವತ್ತೂ ಆಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ನಾಟ್ ಜಾಗದಲ್ಲಿ ನೆವರ್ ಹಾಕಿದ್ದೀನಿ ಅಷ್ಟೇ, ಅಂದರೆ ಇನ್ನೆವತ್ತೂ ಸಾಧ್ಯ ಇಲ್ಲ ಅಂತ ಹೇಳುವಾಗ. ಕಿರಣ್ ಈಸ್ ಏಬಲ್ ಟು ವಾಕ್ ನಾವು, ಅಂದರೆ ಕಿರಣ್ಗೆ ಎಷ್ಟು ದಿನ ಆಗ್ತಿರ್ಲಿಲ್ಲ, ಈಗ ಆಗುತ್ತೆ. ಮೇ ಬಿ ಅವ್ನಿಗೆ ಆಕ್ಸಿಡೆಂಟ್ ಆಗಿತ್ತೇನೋ, ರೈಟ್? ಹಿ ಈಸ್ ಏಬಲ್ ಟು ಸ್ಪೀಕ್ 10 ಲ್ಯಾಂಗ್ವೇಜಸ್. ಹಿ ವಾಸ್ ಫೈನಲಿ ಏಬಲ್ ಟು ಫೈಂಡ್ ಅ ಜಾಬ್. ಐ ವಾಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಈಗ ನೋಡಿ, ಪಾಸ್ಟ್ ಬಂದಿದೆ. ಐ ವಾಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಅಂದರೆ ನನಗಾಗ ಆ ಸ್ಪೆಸಿಫಿಕ್ ಸಿಚುವೇಶನಲ್ಲಿ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಯಿತು, ರೈಟ್? ಐ ಆಮ್ ವೆಲ್ ಏಬಲ್ ಟು ಮ್ಯಾನೇಜ್ ಆನ್ ಮೈ ಓನ್. ಆನ್ ಮೈ ಓನ್ ಅಂದರೆ ನಾನೇ, ಸ್ವತಃ, ನನ್ನಷ್ಟಕ್ಕೆ ನಾನೇ ಅನ್ನೋ ಮೀನಿಂಗ್ ಬರುತ್ತೆ, ರೈಟ್? ನಾನಲ್ಲಿ ಬರ್ದಿಲ್ಲ, ನೀವು ಅದನ್ನು ಬೇಕಿದ್ರೆ ಮೆನ್ಷನ್ ಮಾಡ್ಕೊಳ್ಳಿ. ಆನ್ ಮೈ ಓನ್ ಅಂತಾನೆ ಹೇಳ್ತೀವಿ ಯಾವಾಗ, ನಾನೇ ಸ್ವತಃ, ನನ್ನಷ್ಟಕ್ಕೆ ನಾನೇ ಅಂತ ಹೇಳೋ ಕಡೆ ಎಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಅಟೆಂಡ್ ಟುಮಾರೋಸ್ ಮೀಟಿಂಗ್. ಐ ವಾಸ್ ಏಬಲ್ ಟು ರನ್ ಫಾಸ್ಟರ್ ವೆನ್ ಐ ವಾಸ್ ಅ ಕಿಡ್. ಈಗ ನೋಡಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ. ಐ ವಾಸ್ ಏಬಲ್ ಟು ರನ್ ಫಾಸ್ಟರ್ ವೆನ್ ಐ ವಾಸ್ ಎ ಕಿಡ್. ಐ ವಾಸ್ ಎ ಕಿಡ್ ಅನ್ನೋದು ಪಾಸ್ಟ್, ನಿಮಗೆ ಸಿಂಪಲ್ ಸೆಂಟೆನ್ಸ್ ಇದೆ. ಜಸ್ಟ್ ವೆನ್ ಅನ್ನೋದು ಹೊಸ ವರ್ಡ್ ಇದೆ ಅಷ್ಟೇ ಅಲ್ಲಿ, ಇನ್ನು ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತಾಗಿದೆ. ಸೊ ಇದ್ರ ಅರ್ಥ ಏನು? ಐ ವಾಸ್ ಏಬಲ್ ಟು ರನ್ ಫಾಸ್ಟರ್ ವೆನ್ ಐ ವಾಸ್ ಎ ಕಿಡ್ ಅಂದರೆ ನಾನು ಚಿಕ್ಕವನಿದ್ದಾಗ ನನಗೆ ಫಾಸ್ಟಾಗಿ ಓಡೋದಕ್ಕೆ ಆಗ್ತಿತ್ತು, ಅಂದರೆ ತುಂಬ ಫಾಸ್ಟಾಗಿ ನಾನು ಓಡ್ತಾ ಇದ್ದೆ ಅಂತ.
ಅಂದರೆ ಪಾಸ್ಟ್ನ ಒಂದು ಜನರಲ್ ಎಬಿಲಿಟಿ ಹೇಳ್ತಾ ಇದ್ದೀವಿ. ಸೊ ನೋಡಿ, ಅದನ್ನು ಕೂಡ ನಾವಿದರಲ್ಲಿ ಹೇಳ್ಬೋದು. ಅಂದರೆ ನಾನು ಚಿಕ್ಕವನಿದ್ದಾಗ ತುಂಬ ಸರಿ ಓಡ್ತಾ ಇದ್ದೆ, ತುಂಬ ಫಾಸ್ಟಾಗಿ ಓಡ್ತಾ ಇದ್ದೆ ರೇಸ್ಗಳಲ್ಲಿ, ಎಲ್ಲಿ ಬೇಕಾದ್ರಲ್ಲಿ ನಾನು ಓಡ್ತಾ ಇದ್ದೆ ತುಂಬ ಫಾಸ್ಟಾಗಿ ಅಂತ ಹೇಳ್ತೀವಿ. ಅಂದರೆ ಏನು, ಪಾಸ್ಟ್ನ ಒಂದು ಎಬಿಲಿಟಿ, ಹ್ಯಾಬಿಟ್ ಹೇಳ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಹ್ಯಾಬಿಟ್ ಅಲ್ಲ, ಪಾಸ್ಟ್ನಲ್ಲಿ ನನಗಿದ್ದ ಎಬಿಲಿಟಿ, ನಾನು ಏನು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದು. ಅದೇ ಥರ ಮೈ ಗ್ರ್ಯಾಂಡ್ ಪಾ ವಾಸ್ ಏಬಲ್ ಟು ವಾಕ್ ಫಾರ್ 10 ಕಿಲೋಮೀಟರ್ಸ್. ನೋಡಿ ಗೊತ್ತಾಯ್ತಲ್ಲ. ಆ್ಯಂಡ್ ಪಾಸ್ಟ್ನ ಈ ಥರ ಜನರಲ್ ಎಬಿಲಿಟಿ ಅಂದರೆ ನಾವು ಅದನ್ನು ಯಾವಾಗಲೂ ಮಾಡ್ತಾ ಇದ್ವಿ, ನಮಗಿದ್ದಂಥ ಎಬಿಲಿಟಿ ಅದು. ಸೊ ಈ ಥರ ಸೆಂಟೆನ್ಸ್ಗಳನ್ನ ವಾಸ್ ಏಬಲ್ ಟು ಬದಲು ನೀವು ಕುಡ್ ಕೂಡ ಹಾಕ್ಬಹುದು. ಐ ಕುಡ್ ರನ್ ಫಾಸ್ಟರ್ ವೆನ್ ಐ ವಾಸ್ ಅ ಕಿಡ್ ಅಂತಲೂ ಹೇಳ್ಬೋದು, ಸೇಮ್ ಮೀನಿಂಗ್. ಸೊ ಇದರಿಂದ ನಮಗೇನು ಗೊತ್ತಾಯಿತು, ಜನರಲ್ ಎಬಿಲಿಟಿ ಹೇಳೋವಾಗ ಪಾಸ್ಟ್ನಲ್ಲಿ ವಾಸ್ ಏಬಲ್ ಟು ಬದಲು ಕುಡ್ ಕೂಡ ಹಾಕ್ಬಹುದು. ಮೈ ಗ್ರ್ಯಾಂಡ್ ಪಾ ಕುಡ್ ವಾಕ್ ಫಾರ್ 10 ಕಿಲೋಮೀಟರ್ಸ್. ಕುಡ್ ಮುಂದೆ ಟೂ ಬರಲ್ಲ. ಸ್ಟ್ರಕ್ಚರ್ ನೋಡಿ, ಕಂಪೇರ್ ಮಾಡಿ ನೋಡಿ. ಐ ಕುಡ್ ರನ್, ಮೈ ಗ್ರ್ಯಾಂಡ್ ಪಾ ಕುಡ್ ವಾಕ್. ಮೀನಿಂಗ್ ಸೇಮ್ ಇದೆ, ಜಸ್ಟ್ ನೀವು ಕುಡ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ, ಎಲ್ಲಿ ಪಾಸ್ಟ್ನಲ್ಲಿ ಜನರಲ್ ಎಬಿಲಿಟಿ ಮಾತಾಡೋದಕ್ಕೆ. ಬಟ್ ಈ ಸೆಂಟೆನ್ಸ್ ಬರಲ್ಲ. ಐ ವಾಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ಅಂತ ಏನಿದೆ ಅಲ್ವಾ, ಇದು ಪಾಸ್ಟ್ನ ಜನರಲ್ ಎಬಿಲಿಟಿ ಅಲ್ಲ, ಪಾಸ್ಟ್ನ ಒಂದು ಸ್ಪೆಸಿಫಿಕ್ ಇನ್ಸಿಡೆಂಟ್. ನೆನ್ನೆ ನಾನು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಎಲ್ಲ ಕ್ವೆಶನ್ಸ್ನ ಆನ್ಸರ್ ಮಾಡೋದಕ್ಕೆ ನನಗೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಪಾಸ್ಟ್ ಜನರಲ್ ಎಬಿಲಿಟಿ ಅಲ್ಲ, ಸ್ಪೆಸಿಫಿಕ್ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕುಡ್ ಯೂಸ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ತಪ್ಪು, ರೈಟ್? ಸೊ ಇಲ್ಲಿ ಬರಲ್ಲ, ಬಟ್ ಇಲ್ಲಿ ಬರುತ್ತೆ. ಇದನ್ನು ಬುಕ್ನಲ್ಲಿ ಒಂದು ಕಡೆ ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಇದು ನೋಡಿ ತುಂಬ ಇಂಪಾರ್ಟೆಂಟ್ ರೂಲ್, ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಇಲ್ಲಿ. ಹಿ ವಾಸ್ ಏಬಲ್ ಟು ಕನ್ವಿನ್ಸ್ ರಾಧಾಳನ್ನು ಕನ್ವಿನ್ಸ್ ಮಾಡಲು ಅವನಿಗೆ ಸಾಧ್ಯ ಆಯಿತು, ರೈಟ್? ಪಾಸ್ಟ್ನಲ್ಲಿ. ಸೊ ಇಲ್ಲಿ ಕುಡ್ ಹಾಕಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ಐ ವಾಸ್ ಏಬಲ್ ಟು ಫೈಂಡ್ ಔಟ್ ಹಿಸ್ ಅಡ್ರೆಸ್, ನನಗೆ ಅವನ ಅಡ್ರೆಸ್ ಕಂಡುಹಿಡೋದಕ್ಕೆ ಸಾಧ್ಯ ಆಯಿತು, ರೈಟ್? ಇಲ್ಲಿ ವಾಸ್ ಏಬಲ್ ಟುನೇ ಬರುತ್ತೆ, ಯಾಕಂದರೆ ಇವು ಸ್ಪೆಸಿಫಿಕ್ ಈವೆಂಟ್ಗಳು, ಸ್ಪೆಸಿಫಿಕ್ ಆ್ಯಕ್ಷನ್ ಇದು. ಐ ವಾಸ್ ಫೈನಲಿ ಏಬಲ್ ಟು ಕಾಂಟ್ಯಾಕ್ಟ್ ಹಿಮ್. ಐ ವಾಸ್ ಏಬಲ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್. ಐ ವಾಸ್ ಏಬಲ್ ಟು ಟ್ರಾನ್ಸ್ಲೇಟ್ ದಿಸ್ ಸೆಂಟೆನ್ಸ್. ನೆಗೆಟಿವ್ ಕೂಡ ಮಾಡ್ಬೋದು ನೀವು. ಐ ವಾಸಂಟ್ ಏಬಲ್ ಟು ಎಸ್ಕೇಪ್, ನನಗೆ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಶಿ ವಾಸಂಟ್ ಏಬಲ್ ಟು ಮೀಟ್ ಹಿಮ್, ಅವಳು ಅವನನ್ನು ಮೀಟ್ ಮಾಡಲು ಆಗಲಿಲ್ಲ. ಶಿ ವಾಸಂಟ್ ಏಬಲ್ ಟು ಟಾಕ್ ಟು ಹಿಮ್. ರಾಜ್ ವಾಸಂಟ್ ಏಬಲ್ ಟು ಪಾಸ್ ದಿ ಎಕ್ಸಾಮ್. ಐ ವಾಸಂಟ್ ಏಬಲ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಈಗ ನೋಡಿ, ಇನ್ನೊಂದು ರೂಲ್ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಮೇಲಿರುವಂಥ ಎಲ್ಲ ಸೆಂಟೆನ್ಸ್ಗಳು ಏನು ಹೇಳಿದೆ ನಾನು, ಪಾಸ್ಟ್ನ ಒಂದು ಸ್ಪೆಸಿಫಿಕ್ ಈವೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ. ನನಗದು ಮಾಡೋದಕ್ಕಾಯ್ತು, ಅವಳಿಗೆ ಅದು ಮಾಡೋದಕ್ಕಾಯ್ತು, ಅವನಿಗೆ ಅದನ್ನು ಮಾಡೋದಕ್ಕಾಯ್ತು, ಅಂದರೆ ಸ್ಪೆಸಿಫಿಕ್ ಇನ್ಸಿಡೆಂಟ್ಗಳ ಬಗ್ಗೆ, ಸ್ಪೆಸಿಫಿಕ್ ಆ್ಯಕ್ಷನ್ಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲೆಲ್ಲೂ ಕುಡ್ ಬರಲ್ಲ. ಪಾಸ್ಟ್ನ ಜನರಲ್ ಎಬಿಲಿಟಿ ಹೇಳುವಾಗ ಬರುತ್ತೆ. ಆ್ಯಂಡ್ ನೆಗೆಟಿವ್ ಸೆಂಟೆನ್ಸ್ ಮಾಡ್ತಾ ಇದ್ದಾಗ ಇಲ್ಲಿ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ನೀವು ಕುಡಂಟ್ ಹಾಕ್ಬೋದು. ಶಿ ಕುಡಂಟ್ ಮೀಟ್, ಶಿ ಕುಡಂಟ್ ಟಾಕ್, ರಾಜ್ ಕುಡಂಟ್ ಪಾಸ್, ಐ ಕುಡಂಟ್ ಸಾಲ್ವ್ ದ ಪ್ರಾಬ್ಲಮ್ ಅಂತಾನು ಹೇಳ್ಬೋದು. ಸೊ ನೆಗೆಟಿವ್ನಲ್ಲಿ ಎರಡೂ ಬರುತ್ತೆ, ಬಟ್ ಪಾಸಿಟಿವ್ ಹೇಳುವಾಗ ಜನರಲ್ ಎಬಿಲಿಟಿನಲ್ಲಿ ಮಾತ್ರ ಕುಡ್ ಬರುತ್ತೆ ಅಷ್ಟೇ. ಕನ್ಫ್ಯೂಸ್ ಆದರೆ ಈ ವಿಡಿಯೋ ಇದಾದಮೇಲೆ ಇನ್ನೊಂದ್ಸರಿ ನೋಡಿ, ಕ್ಲಿಯರ್ ಆಗುತ್ತೆ. ಆ್ಯಂಡ್ ನಾನು ಮೋಡಲ್ ವರ್ಬ್ಸ್ ಬಂದಾಗ ಕ್ಯಾನ್, ಕುಡ್, ಕುಡುಂಟ್ ಅದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ನನಗೆ ಎಷ್ಟು ಹೇಳಿದ್ನೋ ಅಷ್ಟೇ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ಫ್ಯೂಚರ್ದು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳ್ದಷ್ಟೇ ನೆನ್ಪಿಟ್ಕೊಳ್ಳಿ, ಮುಂದಕ್ಕೆ ನಾನು ಕಲಿಸ್ತೀನಿ ಅದನ್ನೆಲ್ಲ ನಿಮಗೆ. ಈಗ ಕ್ವಶನ್ ಕೇಳ್ತಾ ಇದ್ದು, ಆರ್ ಯು ಏಬಲ್ ಟು ಸ್ವಿಮ್? ಆರ್ ಯು ಏಬಲ್ ಟು ಸಾಲ್ವ್ ಇಟ್? ಆರ್ ವಿ ಏಬಲ್ ಟು ಪ್ರಿವೆಂಟ್ ದ ಡಿಸೀಸ್? ಡಿಸೀಸ್ ಅಂದರೆ ರೋಗ, ಕಾಯಿಲೆ. ಆರ್ ದ ಕಿಡ್ಸ್ ಏಬಲ್ ಟು ರೀಡ್ ದಿಸ್ ಪೋಯಮ್? ಹೂ ಈಸ್ ಏಬಲ್ ಟು ಎಕ್ಸ್ಪ್ಲೈನ್ ದಿಸ್ ಟು ಮೀ? ನೋಡಿ, ಇಲ್ಲಿ ನಾನು ಅಗೇನ್ ಕ್ವಶನ್ನ ಸ್ಟ್ರಕ್ಚರ್ ಹೇಳ್ತಿಲ್ಲ, ಆಗಲೇ ನಾನು ಒಂದು ಚಾರ್ಟ್ ಕೊಟ್ಟೆ ನಿಮಗೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ದು. ಅಲ್ಲಿ ನಾನು ಕೊಟ್ಟಿದ್ದೀನಿ, ಅಲ್ಲಿ ಡೀಟೇಲಾಗಿ ಓದ್ಕೊಳ್ಳಿ. ವಿಲ್ ಶಿ ಏಬಲ್ ಟು ಫಿನಿಶ್ ಇಟ್ ಟುಡೇ? ವಿಲ್ ನ್ಯೂಸ್ ಪೇಪರ್ ಬಿ ಏಬಲ್ ಟು ಸರ್ವೈವ್? ಅಂದರೆ ಏನು ಕಾಂಟೆಕ್ಸ್ಟ್ ಇದು? ಈಗ ಎಲ್ಲರೂ ಡಿಜಿಟಲ್ ಮೀಡಿಯಾ ಯೂಸ್ ಮಾಡ್ತಾರೆ, ಎಲ್ಲರೂ ಅದರಲ್ಲೇ ಇನ್ಫಾರ್ಮೇಷನ್ನ ನೋಡ್ತಾರೆ, ಓದ್ತಾರೆ. ಇನ್ನು ಮುಂದೆ ನ್ಯೂಸ್ ಪೇಪರ್ಗಳು ಇರುತ್ತಾ, ಸರ್ವೈವ್ ಆಗುತ್ತಾ ಅವು ಅನ್ನೋ ಕಾಂಟೆಕ್ಸ್ನಲ್ಲಿ ಕೇಳ್ತಾ ಇದ್ದೀವಿ. ವಿಲ್ ಹಿ ಬಿ ಏಬಲ್ ಟು ಕಮ್ ಟುಮಾರೋ? ಹೌ ಮೆನಿ ಪೇಜಸ್ ವರ್ ಯು ಏಬಲ್ ಟು ರೈಟ್ ಎಸ್ಟರ್ಡೇ? ವರ್ ಯು ಏಬಲ್, ಇಲ್ಲೆಲ್ಲ ಡಿಡ್, ಟು, ಡಸ್ ಬರಲ್ಲ. ಯಾಕೆ ಬರಲ್ಲ ಅಂದರೆ ಏಬಲ್ ಟು ಅನ್ನೋದು ಬಿ ಫಾರ್ಮ್ ಮುಂದೆನೇ ಯೂಸ್ ಮಾಡಬೇಕು ಅದಕ್ಕೆ. ಆ್ಯಂಡ್ ಈಗ ನೋಡಿ, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮುಂದೆ ಏಬಲ್ ಟು ಬಂದರೆ ಏನು ಮೀನಿಂಗ್ ಬರುತ್ತೆ? ಸೊ ನಾನು ಹೇಳಿದ್ದೆ, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮುಂದೆ ಅಡ್ಜೆಕ್ಟಿವ್ ಬಂದರೆ, ಫಾರ್ ಎಕ್ಸಾಂಪಲ್ ಐ ಬೀನ್ ಹ್ಯಾಪಿ,
ಏನು ಮೀನಿಂಗ್ ಕೊಡುತ್ತೆ? ಪಾಸ್ಟ್ನ ತುಂಬ ಹೊತ್ತಿಂದ ನಾನು ಆ ಸ್ಟೇಟ್ನಲ್ಲಿದ್ದೀನಿ ಅಂತ ಅಲ್ವಾ. ಐ ಬೀನ್ ಹ್ಯಾಪಿ ಸಿನ್ಸ್ ಎಸ್ಟರ್ಡೇ, ನಾನು ನಿನ್ನೆಯಿಂದನೂ ಹ್ಯಾಪಿ ಆಗಿದ್ದೀನಿ. ಮ್ಯಾನೇಜರ್ ಹ್ಯಾಸ್ ಬೀನ್ ಆಬ್ಸೆಂಟ್, ಹಿ ಹ್ಯಾಸ್ ಬೀನ್ ಡೆಡ್ ಫಾರ್ 5 years. ಕಲ್ತಿರಲ್ವ ಎಕ್ಸಾಂಪಲ್ಸ್? ಅದೇ ಥರ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಮುಂದೆ ಏಬಲ್ ಟು ಬಂದರೆ ಪಾಸ್ಟ್ನ ತುಂಬ ಟೈಮಿಂದ ನಮಗದು ಮಾಡೋಕ್ಕಾಗ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳೋದು. ನೋಡಿ, ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಯಾವ್ಯಾವ ಸಬ್ಜೆಕ್ಟ್ಗೆ ಯೂಸ್ ಮಾಡ್ತೀವಿ ಗೊತ್ತಿದಲ್ವಾ? ಐ ಹ್ಯಾವಂಟ್ ಬೀನ್ ಏಬಲ್ ಟು ಫೈಂಡ್ ಅ ಜಾಬ್ ಅಂದರೆ ನನಗೆ ಕೆಲಸ ಹುಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ತುಂಬ ಟೈಮಿಂದ ಹುಡುಕ್ತಾನೆ ಇದ್ದೀನಿ, ಆಗ್ತಾನೇ ಇಲ್ಲ, ಇನ್ನೂ ಆಗ್ತಾನೇ ಇಲ್ಲ, ಈಗಲೂ ಆಗ್ತಿಲ್ಲ ಅಂತ ಅರ್ಥ ಅದು. ನಿಧಾನವಾಗಿ ನೋಡಿ, ಐ ಹ್ಯಾವಂಟ್ ನೆಗೆಟಿವ್ ಬಂದಿದೆ, ಐ ಹ್ಯಾವ್ ನಾಟ್ ಬೀನ್ ಮುಂದೆ ಏಬಲ್ ಟು ಬಂದಿದೆ, ಉಳಿದ ಸ್ಟ್ರಕ್ಚರ್ ಸೇಮ್ ಇದೆ. ಸೊ ಬೀನ್ ಅನ್ನೋದು ಬೀನ ಒಂದು ಫಾರ್ಮ್ ಅಲ್ವಾ, ಹ್ಯಾವ್ ಬೀನ್ ಜೊತೆ ಹ್ಯಾವ್ ಬೀನ್ ಹ್ಯಾಸ್ ಬೀನ್. ಸೊ ಆ ವರ್ಡ್ಗಳೇ ಹೇಳ್ತಾ ಇದೆ ಪಾಸ್ಟ್ನ ತುಂಬ ಟೈಮಿಂದ ಅಂತ. ಐ ಹ್ಯಾವ್ ಬೀನ್ ಏಬಲ್ ಟು ಸ್ವಿಮ್ ಸಿನ್ಸ್ ಐ ವಾಸ್ 4. ಹಾಂ ನೋಡಿ, ಸಿನ್ಸ್ ಬಂದರೆ ಪಾಸ್ಟ್ನ ಒಂದು ಟೈಮಿಂದ, ಇಲ್ಲಿ ಟೈಮ್ನ ಕೂಡ ಮೆನ್ಷನ್ ಮಾಡಿದ್ವಿ. ಅಂದರೆ ನನಗೆ 4 ವರ್ಷ ಇದ್ದಾಗಿನಿಂದ ಸ್ವಿಮ್ಮಿಂಗ್ ಮಾಡೋದಕ್ಕೆ ಬರ್ತಾ ಇದೆ. ಐ ಹ್ಯಾವ್ ಬೀನ್ ಏಬಲ್ ಟು ಸ್ವಿಮ್. ಐ ಆಮ್ ಏಬಲ್ ಟು ಸ್ವಿಮ್ ಅಂದರೆ ಈಗ, ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಅಂದರೆ ಈಗ. ಬಟ್ ಪಾಸ್ಟ್ನ ಯಾವಾಗಲೂ ಒಂದು ಟೈಮಿಂದ ಅಂತ ಹೇಳೋವಾಗ ಐ ಹ್ಯಾವ್ ಬೀನ್ ಬರಬೇಕು, ಮುಂದೆ ಉಳಿದ ಸ್ಟ್ರಕ್ಚರ್ ಸೇಮ್. ಹಿ ಹ್ಯಾಸಂಟ್ ಬೀನ್ ಏಬಲ್ ಟು ಕ್ವಿಟ್ ಸ್ಮೋಕಿಂಗ್. ಈ ಥರ ಸೆಂಟೆನ್ಸ್ ಕೇಳೇ ಇರ್ತಾರಲ್ಲ, ಅವನಿಗೆ ಸ್ಮೋಕಿಂಗ್ನ ಬಿಡೋದಕ್ಕೇ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು? ಈ ಮೂಮೆಂಟ್ನಲ್ಲ ಅಲ್ಲ, ಅವನಿಗೆ ಎಷ್ಟೋ ವರ್ಷಗಳಿಂದ ಸಿಗರೇಟ್ನ ಬಿಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋ ಮೀನಿಂಗ್ ಅದು. ಐ ಹ್ಯಾವಂಟ್ ಬೀನ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ಪ್ರಾಪರ್ಲಿ. ಈ ಮೂಮೆಂಟ್ನಲ್ಲ ಅಲ್ಲ, ನನಗೆ ತುಂಬ ವರ್ಷಗಳಿಂದ ಪ್ರಾಬ್ಲಮ್ ಇದೆ, ನನಗೆ ಇಂಗ್ಲೀಷ್ನ ಪ್ರಾಪರಾಗಿ ಮಾತಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳೋ. ಬಟ್ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೋಡ್ತಾರೆ, ಎಂಡ್ವರೆಗೂ ನೋಡ್ತಾರೆ, ನಿಮ್ಗೆ ಆ ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ, ಐ ಹ್ಯಾವಂಟ್ ಬೀನ್ ಏಬಲ್ ಟು ಸ್ಪೀಕ್. ಐ ಆಮ್ ನಾಟ್ ಏಬಲ್ ಟು ಸ್ಪೀಕ್ ಅಂದರೆ ಈಗ, ಐ ಹ್ಯಾವಂಟ್ ಬೀನ್ ಏಬಲ್ ಟು ಸ್ಪೀಕ್ ಅಂದರೆ ತುಂಬ ಟೈಮಿಂದ ಈಗಿನವರೆಗೂ. ಸೊ ಈ ಥರ ಸೆಂಟೆನ್ಸು ಒಂದು ನೋಡಿದ ತಕ್ಷಣ ನೀವು ಕಲಿಯಲ್ಲ. ನಾನು ಹೇಳಿದ್ನಲ್ಲ, ಮೇನ್ ವರ್ಬ್ನ ಪ್ರೆಸೆಂಟ್ ವರ್ಬ್ನ ಚೇಂಜ್ ಮಾಡಿ ಒಂದು 10, 20, 30, 50, 100 ಸೆಂಟೆನ್ಸ್ಗಳು ಮಾಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಓದಿ. ಹಂಗೆ ಮಾಡಿದ್ರೆ ಮಾತ್ರ ನೀವು ಈ ಥರ ಸೆಂಟೆನ್ಸ್ಗಳಲ್ಲಿ ಮಾಸ್ಟರ್ ಆಗ್ತೀರ. ಹೊಸ ನೀವೇನು ಕಂಡುಹಿಡಿಬೇಡಿ, ವರ್ಬ್ನ ಚೇಂಜ್ ಮಾಡಿ ಅಷ್ಟೇ, ಸಬ್ಜೆಕ್ಟ್ನ ಚೇಂಜ್ ಮಾಡಿ ಅಷ್ಟೇ. ಐ ಹ್ಯಾವಂಟ್ ಬೀನ್ ಏಬಲ್ ಟು ಕಾಲ್ ಯು ಸಿನ್ಸ್ ಎಸ್ಟರ್ಡೇ. ವಿ ಹ್ಯಾವಂಟ್ ಬೀನ್ ಏಬಲ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ವೀಕ್. ಒಂದು ವಾರದಿಂದ ನಮ್ಗೆ ಆಗ್ತಿಲ್ಲ, ಫಾರ್ ಅ ವೀಕ್ ಅನ್ಬೇಕಾಗ, ಸಿನ್ಸ್ ಅ ವೀಕ್ ಅಲ್ಲ. ಶಿ ಹ್ಯಾಸ್ ಬೀನ್ ಏಬಲ್ ಟು ಡೂ ಆಲ್ ದಿಸ್ ವಿದೌಟ್ ಎನಿಬಡೀಸ್ ಹೆಲ್ಪ್ ಫಾರ್ ಇಯರ್ಸ್. ಈ ಥರ ಬ್ರೇಕ್ ಮಾಡಿ ಓದಬೇಕು. ಶಿ ಹ್ಯಾಸ್ ಬೀನ್ ಏಬಲ್ ಟು ಡೂ ಆಲ್ ದಿಸ್ ವಿದೌಟ್ ಎನಿಬಡೀಸ್ ಹೆಲ್ಪ್ ಫಾರ್ ಇಯರ್ಸ್. ರೈಟ್? ಸೊ ಇನ್ನೂ ತುಂಬ ಎಕ್ಸಾಂಪಲ್ಸ್ ಇದೆ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕೊಡ್ತಾ ಇದ್ದೀನಿ, ಪಾಸ್ ಮಾಡಿ ನಿಧಾನಕ್ಕೆ ಓದ್ಕೊಳ್ಳಿ, ಈಸಿ ಇದೆ. ಸೊ ಇವನ್ನೆಲ್ಲ ನೀವು ಟ್ರಾನ್ಸ್ಲೇಟ್ ಮಾಡಿ, ಆಗ ಇನ್ನಷ್ಟು ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋ ಇನ್ನೊಂದು ಸರಿ ನೋಡಿ, ಕನ್ಫ್ಯೂಸ್ ಇದ್ದರೆ, ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.